ನಮ್ಮ ಸ್ನೇಹಿತರಾದ ಗಂಗಾಧರನವರು ಹುಟ್ಟುಹಬ್ಬದನ್ನ ಎಲ್ಲ ಆಚರಣೆ ಮಾಡ್ತಿರೋದ್ರಿಂದ ನಾವು ಸಹ ಹಾರೈಸಕ್ಕೆ ಬಂದಿದ್ದೀವಿ. ಅವರು ತುಂಬಾ ಒಳ್ಳೆ ಕೆಲಸವನ್ನು ಸಮಾಜ ಕಳಕಳಿಯಿಂದ ಒಳ್ಳೆ ಸೇವೆಗಳು ಮಾಡ್ಕೊಂಡು ಬರ್ತಿದ್ದಾರೆ. ಬಡ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಆಗಲಿ, ಲ್ಯಾಪ್ಟಾಪ್ಗಳಾಗಲಿ, ಅದೇ ರೀತಿ ಒಂದು ಖಾತೆ ವಿಷಯಗಳಲ್ಲಿ ಅವ್ರಿಗೆ ಗೊತ್ತಿರೋ ಒಂದು ಗೈಡ್ಲೈನ್ಸ್ ಆಗಲಿ ಎಲ್ಲ ಕೊಟ್ಕೊಂಡು, ಪೌರ ಕಾರ್ಮಿಕರಾಗಲಿ, ಇನ್ನೊಬ್ರು ಬಡವ್ರ ಬಗ್ಲಿಗೆ ಏನು ಬೇಕೋ ನಗರಸಭೆಯಿಂದ ಏನು ಸಿಗುತ್ತೋ ಅದೆಲ್ಲ ಸಿಗ್ತದೆ ಮಾಡ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಸೋಲಿದ ಸರ್ದಾರ ಅನ್ನೋ ಒಂದು ಹೆಸರು ಸಹ ಇದೆ. ಹಂಗೆ ಮುಂದೆ ಇನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನ ಬಡ ಬಗ್ಲಿ ಮಾಡ್ಲಿ ಅಂತ ನಾವು ಹಾರೈಸ್ತಾ ಇದೀವಿ. ಗಂಗಾಧರಣ್ಣವರು ಈ ದಿನ ಹುಟ್ಟುಹಬ್ಬನ 53ನೇ ಹುಟ್ಟುಹಬ್ಬನ ಅವರ ಅಭಿಮಾನಿಗಳು ಹಾಗೆ ಮತದಾರರುಗಳು ಈ ಕ್ಷೇತ್ರದ ಈ ಜನತೆಗಳೆಲ್ಲ ಬಂದು ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ. ಹಾಗೆ ನಾವು ಅವ್ರಿಗೆ ತುಂಬಾ ಆತ್ಮೀಯರು. ನಮ್ಮ ಶ್ರೀನಿವಾಸ್ ಆಗ್ಲಿ, ನಮ್ಮ ರಾಜಣ್ಣ ಆಗ್ಲಿ, ನಮ್ಮ ಈ ಸ್ನೇಹಿತರು ಇವರೆಲ್ಲ ಸೇರ್ಕೊಂಡು ಇವತ್ತು ಅವ್ರಿಗೆ ಶುಭ ಹಾರೈಸಕ್ಕೆ ಬಂದಿದ್ದೀವಿ. ಅವರು ತುಂಬಾ 3 ಟರ್ಮಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ನಗರಸಭೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಸೇವೆಯನ್ನು ಗುರುತಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಹುದ್ದೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ನೀಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಅವ್ರಿಗೆ ದೇವರು ಹೆಚ್ಚು ಶಕ್ತಿ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ನನ್ನ ಅಭಿಮಾನಿಗಳಿಗೆ ಹಾಗೂ ನನ್ನ ಮತದಾರಗಳಿಗೆ ನನ್ನ ಆರ್ಥಿಕ ಶುಭಾಶಯಗಳು. ಈ ದಿನ ನನ್ನ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು 53ನೇ ವರ್ಷದ ಹುಟ್ಟದ ಹಬ್ಬವನ್ನು ನನ್ನ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ. ನನ್ನ ಅಭಿಮಾನಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನನ್ನ ಎಲ್ಲ ನನ್ನ ಅಭಿಮಾನಿಗಳು, ನನ್ನ ನಾಯಕರುಗಳು, ನಾನು ಕಾಂಗ್ರೆಸ್ ಪಕ್ಷದ ನನ್ನ ಗಂಗಾಧರ ಅಂತ ಹೇಳ್ಬಿಟ್ಟು ನಾನು ನಗರಸಭಾ ಸದಸ್ಯರಾಗಿ 3ನೇ ಬಾರಿ ಆಯ್ಕೆಯಾಗಿದ್ದೇನೆ. ನನ್ನ ನಾಯಕರುಗಳಾದ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶ್ರೀನಿವಾಸರವರು, ಜನಪ್ರಿಯ ಶಾಸಕರು ಶ್ರೀನಿವಾಸರವರು, MLC ಕಾಂತರಾಜ್ರವರು, ನನ್ನ ನಗರಸಭಾ ಸದಸ್ಯರುಗಳು ಹಾಗೆ ನನ್ನ ಅಭಿಮಾನಿಗಳು ಎಲ್ಲ ಸೇರಿಸಿಬಿಟ್ಟು ಹಬ್ಬನ ನನ್ನ ಆಚರಣೆ ಮಾಡಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಈ ದಿನ ಹುಟ್ಟದ ಹಬ್ಬ ಕಿರುಕಾಣಿಕೆಗಳನ್ನು ನಾನು ನೀಡ್ತಾ ಇದ್ದೇನೆ. ನನ್ನ ಅಭಿಮಾನಿಗಳಿಗೆ, ನನ್ನ ಮತದಾರಗಳಿಗೆ ನನ್ನ ಈ ವೃದ್ಧಾಪ್ಯ ಇದನ್ನ ಗಾಡಿಗಳನ್ನ ಕೊಡಿಸಿದ್ದೀನಿ. ನನ್ನ ನಗರಸಭೆ ವತಿಯಿಂದ ಗಾಡಿಗಳನ್ನ ನಾನು ಇದು ಮಾಡಿದ್ದೀನಿ. ಸ್ಕಾಲರ್ಶಿಪ್ ಮಕ್ಕಳುಗಳಿಗೆ ಕೊಡಿಸಿದ್ದೀನಿ. ಹಾಗೆ ಈಗ ನಿನ್ನೆ ನನ್ನ ನಗರಸಭೆ ವ್ಯಾಪ್ತಿನಲ್ಲಿ ಆಶ್ರಯ ಸೈಟನ್ನು ಮಾಡಬೇಕು ಅಂತ ಇದ್ದಾರೆ. ಅದನ್ನ ನಾನು ಜನಗಳಿಗೆ ತಿಳಿಸ್ತಾ ಇದ್ದೀನಿ. ಈ ಕೋರ್ಟಿನ ವಿಚಾರದಲ್ಲಿ ನಾನು ಅದನ್ನ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ಸಪೋರ್ಟ್ ಮಾಡಿ ಅವರಿಗೆ ಇದನ್ನ ಆದೇಶನ ಮಾಡಿಸ್ಕೊಟ್ಟಿದ್ದೀನಿ. ಕೋರ್ಟಿಂದ ಆದೇಶ ಮಾಡಿಸ್ಕೊಟ್ಟಿದ್ದೀನಿ. ಪೌರ ಕಾರ್ಮಿಕರಿಗೆ ಸಪ್ರೇಟ್ ಆಗಿ ನಾವು ಆಶ್ರಯ ನಿವೇಶನ ಕೊಡಬೇಕು ಅಂತ ಹೇಳ್ಬಿಟ್ಟು ನಗರಸಭೆಯಿಂದ ನಾವೆಲ್ಲ ನಮ್ಮ ನಗರಸಭಾ ಸದಸ್ಯರುಗಳೆಲ್ಲರೂ ನಾವು ಮತ್ತೆ ಅಧಿಕಾರಿಗಳೆಲ್ಲ ಸೇರಿ ಮಾತಾಡಿದ್ದೀವಿ. ಅವ್ರು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈಗ 10.5 ಎಕರೆ ಜಾಗ ನಮ್ಮ ಕೋರ್ಟ್ ಆದೇಶದಂತೆ ಆಗಿದೆ. ಅವ್ರಿಗೆ ಪೌರ ಕಾರ್ಮಿಕರಿಗೆ ಅಂತಾನೆ ಮೀಸಲಾತಿದೆ. ಅವ್ರಿಗೆ ನಾವೀಗ ಕೊಡಬೇಕು ಅಂತ ಡಿಸೈಡ್ ಮಾಡಿ ನಾವು ಮೀಟಿಂಗ್ನ ಮಾಡ್ತಾ ಇದ್ದೀವಿ. ನಾವೀಗ ಹೌದು, ಬಡ ಮಕ್ಕಳಿಗೆ ನಮ್ಮ ಸ್ಕೂಲು ಶಾಲೆ ಇದೆ. ಆಮೇಲೆ ತಾವರೆಕೆರೆ ಹತ್ರ ಒಂದು ಅನಾಥಾಶ್ರಮ ಇದೆ. ಅನಾಥಾಶ್ರಮಗಳಿಗೆ ಬಡ ಮಕ್ಕಳಿಗೆ ಪುಸ್ತಕ ಮತ್ತೆ ಓದೋಂಥ ಮಕ್ಕಳುಗಳಿಗೆ ಪುಸ್ತಕಗಳು ಕೊಡ್ತಾ ಇದ್ದೀನಿ. ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ಆಮೇಲೆ ಫೀಸ್ಗಳು ಕಟ್ತಾ ಇದ್ದೀನಿ ನನ್ನ ಮಕ್ಕಳುಗಳಿಗೆ. ಅನಾಥಾಶ್ರಮದಲ್ಲಿ ನಾನು ಇವತ್ತು ಅನ್ನದಾಸೋಹ ಮಾಡೋದಕ್ಕೆ ಏರ್ಪಾಡು ಮಾಡಿದ್ದೀನಿ. ನನ್ನ ಸಮಸ್ತ ಅಭಿಮಾನಿಗಳು, ಕುಟುಂಬದವರಿಗೆ, ನನ್ನ ಮತದಾರರುಗಳಿಗೆ ಹಾಗೂ ನನ್ನ ನಾಯಕರುಗಳಿಗೆ ನಾನು ಅಭಿನಂದನೆಗಳನ್ನು ನಾನು ಸೂಚಿಸ್ತಾ ಇದ್ದೀನಿ.